ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾನ್ವೀಸ್ ಡೈರಿ. ಸೊ ಇದು ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಡೇ 2 ಇನ್ ಬ್ಯಾಂಗ್ಳೂರ್. ಸೊ ನಾವೆಲ್ಲ ನಮ್ಮ ಮನೆಗಂತ ಬಂದ್ವಿ ಅಕ್ಕನ ಮಗಳನ್ನ ಕರ್ಕೊಂಡು. ಸೊ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮನೆ ವಿಸಿಟ್ಗೆ ಅಂತ ಬಂದೆ. ಸೊ ಇಲ್ಲೇನೋ ಪ್ಲಂಬಿಂಗ್ ಪಾಯಿಂಟ್ಸ್ ಕೊಡಬೇಕು ಅಂತ ಅಪ್ಪ ಕರೆದಿದ್ರು. ಸೊ ಹೋಗಿದ್ವಿ. ಏನೇನು ಮಾಡಿದ್ದೀರಾ ಮಮ್ಮಿ? ಪೂರಿ, ಆಮೇಲೆ ಚಿತ್ರಾನ್ನ, ಹಾಲೊಬ್ಬಟ್ಟು, ಅದೇಮಿ ರೈಸ್, ಚೆನ್ನ ಮಸಾಲ. ಮನೆ ವಿಸಿಟ್ಗೆಲ್ಲ ಹೋಗ್ಬಿಟ್ಟು ಬಂದಾದ್ಮೇಲೆ ಅಮ್ಮ ತುಂಬ ವೆರೈಟೀಸ್ನೇ ಮಾಡಿದ್ರು. ಸೊ ಎಲ್ಲ ತಿನ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಅಮ್ಮನ ಜೊತೆ ಸ್ವಲ್ಪ ಗಾಸಿಪ್ನ ಮಾಡ್ಕೊಂಡಿದ್ದೆ. ಎಲ್ಲ ತುಂಬ ರೇರಾಗಿ ವಿಸಿಟ್ ಮಾಡ್ತಿದ್ದೆ. ಬಟ್ ಈ ನಡುವೆ ಮನೆ ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ಮಂತ್ಲಿ ಟ್ವೈಸ್ ಬರ್ತಾನೆ ಇರ್ತೀನಿ. ಆದರೂ ಏನೋ ಒಂಥರ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಇದು ಹೆಂಗಜ್ಜಿ? ಇದು ನಮ್ಮಪ್ಪ. ಸೊ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ವ, ನಾವು ಡಿಪಾರ್ಟ್ಮೆಂಟ್ ಕೆಲಸದ ಮೇಲೆ ಬಂದಿತ್ತು ಅಂತಂದ್ಬಿಟ್ಟು. ಸೊ ಅದಕ್ಕೆ ಜಯನಗರ್ಗೆ ಹೋಗಬೇಕಿತ್ತು. ಅದಕ್ಕೆ ಅಪ್ಪ ಬಂದು ನಮ್ಮನ್ನು ಬಸ್ ಸ್ಟಾಪ್ಗೆ ಅಂತ ಡ್ರಾಪ್ ಮಾಡ್ತಿದ್ರು. ಸೊ ನಾವೇನು ರೂಟ್ ಹೋಗ್ತಿದ್ವಲ್ವ, ನನ್ನ ಕಾಲೇಜ್ ಟೈಮ್ದೆಲ್ಲ ನೆನಪಾಗ್ತಿತ್ತು, ಆ ನಾಸ್ಟಾಲಜಿಕ್ ಫೀಲಿಂಗ್ಸ್ ಎಲ್ಲ. ಸೊ ಅದನ್ನೆಲ್ಲ ತೋರಿಸ್ತಿದ್ದೆ ಇವ್ರುಗಳಿಗೆ. ಬಟ್ ದಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಹಿಂದಿನ ದಿನ ಥರ ಏನೂ ಕಿರಿಕಿರಿ ಥರ ಏನೂ ಆಗಲಿಲ್ಲ, ಆರಾಮಾಗಿ ಟ್ರಾವೆಲ್ ಮಾಡಿದ್ವಿ. ಸೊ ನಾನು ಜಯನಗರ್ JP ನಗರ್ ಸೈಡ್ ಬಂದು ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಗಿಬಿಟ್ಟಿತ್ತು. ಸೊ ಮದುವೆ ಆದಾಗಿಂದ ಈ ಕಡೆ ಬಂದೇ ಇರಲಿಲ್ಲ. ಸೊ ತುಂಬಾ ಚೇಂಜಸ್ ಇತ್ತು ಬ್ಯಾಂಗ್ಳೂರ್. ಇಟ್ ವಾಸ್ ರಿಯಲಿ ಗುಡ್. ಸೊ ಅಲ್ಲಿಂದ ಸ್ವಪ್ನ ಬುಕ್ ಸ್ಟೋರ್ಸ್ಗೆ ಹೋಗಬೇಕಿತ್ತು. ಸೊ ಬುಕ್ ಸ್ಟೋರ್ಸ್ಗೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಬುಕ್ನ ಪರ್ಚೇಸ್ ಮಾಡೋದಿತ್ತು. ಸೊ ಅದಕ್ಕೆ ಹೋಗಿದ್ವಿ. ನಿನ್ನ ಮಕ್ಕಳಿಗೆಲ್ಲ ಕತೆ ಹೇಳಕ್ಕೆ ತಗೋಕಾದ್ನ. ಸೊ ನಾನು ಚಿಕ್ಕ ವಯಸ್ಸಿಂದನೂ ಒಂದು ಬುಕ್ಕು ಓದ್ತಿರ್ಲಿಲ್ಲ. ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಬಿಕಾಸ್ ಕಾಲೇಜ್ ಸ್ಕೂಲ್ಸಲ್ಲಿರೋ ಸಿಲೆಬಸ್ಸೇ ತುಂಬ ಹೆಕ್ಟಿಕ್ ಅನಿಸ್ಬಿಟ್ಟಿತ್ತು. ಬಟ್ ಹೋಗ್ತಾ 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 ಬುಕ್ಸ್ ಓದೋದೆಲ್ಲ ತುಂಬಾ ಪ್ರಾಕ್ಟೀಸ್ ಆಗಿಬಿಡ್ತು. ಅದಕ್ಕೆ ಮೋಸ್ಟ್ಲಿ ಏನೋ ಲಿಟ್ರೇಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರೋದೇನೋ. ಸೊ ನನಗೆ ವಿಷ್ಣು ಸಹಸ್ರನಾಮ ಬುಕ್ ಬೇಕಿತ್ತು. ಸೊ ಅದಕ್ಕೆ ಹುಡುಕಾಡ್ತಿದ್ದೆ. ಫೈನಲಿ ಸಿಕ್ತು. ತಗೊಂಡು ಎಲ್ಲದನ್ನು ಬೇರೆದನ್ನೆಲ್ಲ ನೋಡಿಕೊಂಡು ಡಿಪಾರ್ಟ್ಮೆಂಟ್ಗೂ ಬುಕ್ಸ್ನ ಪರ್ಚೇಸ್ ಮಾಡಿ ಸ್ವಲ್ಪ ಬುಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೆ, ಕೆಲವೊಂದು ಆಥರ್ಸ್ದು. ಸೊ ಚಿಕ್ಕ ವಯಸ್ಸಿಂದನೇ ಬುಕ್ಸ್ ಓದೋದನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಬುಕ್ಸ್ನ ಓದೋದಕ್ಕೆ. ಬಟ್ ವಾಟ್ಸ್ ಎವರ್. ಸೊ ನನ್ನ ಕಾರ್ಟೂನ್ ನೆಟ್ವರ್ಕ್ ಬುಕ್ಸ್ ಎಲ್ಲ ಸಿಕ್ತಿತ್ತು. ಸೊ ಅದನ್ನೆಲ್ಲ ಅವಳಿಗೆ ತೋರಿಸ್ತಿದ್ದೆ, ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ನೋಡ್ತಿದ್ವಿ ಅಂತಂದ್ಬಿಟ್ಟು. ಈವನ್ ಶಿ ವಾಸ್ ಎಂಜಾಯಿಂಗ್. ಸೊ ಕೊನೆಗೂ ನಾವು ಬಂದಿದ್ದ ಕೆಲಸ ಮುಗೀತು. ಸೊ ಲಾಸ್ಟ್ ಬಿಲ್ಲಿಂಗ್ ಕೌಂಟರ್ಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತೊಗೊಂಡು ಫೈನಲಿ ಗೋಲ್ಗಪ್ಪ ತಿನ್ನೋಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಪುಟ್ಟದಾಗ ಒಂದು ಕೆಫೆ ಇತ್ತು. ಇಟ್ ವಾಸ್ ರಿಯಲಿ ವೆರಿ ವೆರಿ ಕ್ಯೂಟ್. ಫ್ರೆಂಚ್ ಟೀಮಲ್ಲಿ ಮಾಡಿದರು. ತುಂಬ ಚಿಕ್ಕದಾದ್ರು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಬಿಸಿಲಲ್ಲಿ ಓಡಾಡಿರೋದ್ರಿಂದ ಇಲ್ಲಿಗೆ ಬಂದಿದ ತಕ್ಷಣ ಆ ಎಸ್ಥೆಟಿಕ್ ಫೀಲ್ಸ್ ಎಲ್ಲ ತುಂಬಾ ಪಾಸಿಟಿವ್ ವೈಬ್ಸ್ನ ಕೊಡ್ತಿತ್ತು. ಫುಡ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇಟ್ ವಾಸ್ ರಿಯಲಿ ವೆರಿ ವೆರಿ ಗುಡ್. ಸೊ ನಮಗೇನು ತುಂಬ ಹೆಕ್ಟಿಕಾಗಿ ತಿನ್ನಬೇಕು ಅಂತ ಏನು ಅನಿಸಿರಲಿಲ್ಲ. ಸುಮ್ಮನೆ ಲೈಟಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಕೆಫೆಗಷ್ಟೇ. ಸೊ ಪಾಸ್ತಾ ಆ್ಯಂಡ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಆ್ಯಸ್ ಯೂಶ್ವಲ್ ಮಾಕ್ಟೇಲ್ಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ನಮಗಿನ್ನೂ ಸ್ವಲ್ಪ ಟೈಮ್ ಇತ್ತು. ಸೊ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋದ್ವಿ. ನಿತ್ಯ 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 ಅಲ್ಲೂ 3:50. It'll be late by the way we reach. ಬಟ್ ಇವತ್ತಿನ ದಿವಸ ನಮಗೇನು ಅಷ್ಟೊಂದೇನು ಸ್ಟ್ರೆಸ್ ಅನ್ನಿಸ್ಲಿಲ್ಲ. ಬಟ್ ಹಿಂದಿನ ದಿನ ಅಂತೂ ಹೆವಿ ಓಡಾಡ್ಬಿಟ್ಟಿದ್ವಿ. ಬಟ್ ಆರಾಮಾಗಿ ಹೋದ್ವಿ. ಸೊ ಫೈನಲಿ ಮೆಜೆಸ್ಟಿಕ್ಗೆ ಬಂದು ಅಲ್ಲಿ ತುಮಕೂರಿನ ಬಸ್ ಹತ್ತಿ. ಸೊ ಬಸ್ಸಲ್ಲಿ ಸ್ವಲ್ಪ ಕ್ರೇವಿಂಗ್ಸ್ ಇರುತ್ತಲ್ವಾ, ಸೊ ಸ್ನ್ಯಾಕ್ಸ್ನ ತಿನ್ಕೊಂಡು ಕೂತಿದ್ವಿ.
ಸೊ ಆಲ್ಮೋಸ್ಟ್ ಒಂದು 5 to 6 o'clock ಆಗಿಬಿಟ್ಟಿತ್ತು. ಬ್ಯೂಟಿಫುಲ್ ಸನ್ಸೆಟ್ನಂತೂ ನೋಡಿದ್ವಿ. ಇಟ್ ವಾಸ್ ರಿಯಲಿ ಗುಡ್. ಅಂತೂ ಇಂತೂ 2 days ಪಯಣ ಮುಗಿಸ್ಬಿಟ್ಟು ಫೈನಲಿ ಮನೆಗೆ ರೀಚ್ ಆಗಿ ಮನೆಗೆ ಬಂದು ಇವಳ ಹತ್ರ ಸ್ವಲ್ಪ ಕುಕ್ಕಿಂಗ್ನ ಕಲಿಸ್ತಿದ್ದೆ. ಸೊ ಬಂದಿದ್ದಾಳಲ್ವ, ಸೊ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಸೊ ಇವಳು ನಾನು ಕಲಿತೀನಿ ಅಂತಂದು, ಸೊ ಅವಳನ್ನೇ ನಿಲ್ಲಿಸಿದ್ದೆ ಮಾಡೋದಕ್ಕೆ. ವಾಟ್ ಆರ್ ಯು ಡೂಯಿಂಗ್ ಲಲ್ಲು? Roasting what? Dry fruits. ಪ್ರಿಪೇರಿಂಗ್ ಪಾಯಸ. ಸೊ ಪಾಯಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅವ್ರ ಚಿಕ್ಕಪ್ಪ ಬಂದರು. ಸೊ ಏನೋ ಮಾತಾಡ್ಕೊಂಡು ಕೂತಿದ್ಲು. ಸೊ ಅವಳಿಗೆ ಬೋರ್ ಆದಾಗ ಚಿಪ್ಸ್ ಏನಾದರೂ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದು. ಸೊ ಇದಾಗಿತ್ತು ಬ್ಯಾಂಗ್ಳೂರಿಂದ ನಮ್ಮ ಪಯಣ. ಸೊ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.